ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ದೊಡ್ಡಬಳ್ಳಾಪುರ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. 7 ಹೆಡೆ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯ, ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವತಾರ ತಾಳಿರೋದ್ರಿಂದ ರಾಹುಕೇತುಗಳಲ್ಲಿ ದೋಷ ಇರ್ತಕ್ಕಂಥವರು ರಾಹುಕೇತುಗೆ ಸರ್ಪ ಅಧಿಪತಿಯಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಭಗವಂತನಿಗೆ ಶ್ರದ್ಧಾಭಕ್ತಿಯಿಂದ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದಕ್ಕೆ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಭಗವಂತನ ದಯೆಯಿಂದ ಶೀಘ್ರವಾಗಿ ಮೋಕ್ಷ ಸಿಗ್ತದೆ. ಜೊತೆಯಲ್ಲಿ ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಇರೋದ್ರಿಂದ ಗರುಡ ಪಕ್ಷಿಗೂ ಸರ್ಪಂಗೂ ಬಹಳ ದ್ವೇಷವಾದ ಕಾರಣ ಸರ್ಪವಂಶ ಎಲ್ಲ ನಾಶ ಮಾಡ್ತಾ ಇರ್ತಾನೆ ಗರುಡ. ಆಗ ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ವಿಷ್ಣುನ ಕುರಿತು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಆಗ ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷನಾಗಿ ಗರುಡನಿಂದ ನಾನು ಸರ್ಪವಂಶನ ಉಳಿಸ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯನ ಬೆನ್ನ ಮೇಲೆ ನರಸಿಂಹಸ್ವಾಮಿ ಬೆನ್ನುಗಾವಲಾಗಿ ಮಲಗಿರ್ತಕ್ಕಂಥದ್ದು. ಇದು ಭಾಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ. ಇದು ಏಕಶಿಲೆಯಲ್ಲಿ 2 ದೇವರು ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಇದು ಸುಬ್ರಹ್ಮಣ್ಯ ಸರ್ಪರೂಪಿಯಾಗಿ ವಿಷ್ಣು ಅವತಾರದಲ್ಲಿ ನರಸಿಂಹ, ಸಾಲಿಗ್ರಾಮ ಶಿಲೆಯಲ್ಲಿ ಏಕಶಿಲೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ವಿಶೇಷ. ಪೂರ್ವಾಭಿಮುಖವಾಗಿ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯ, ಪಶ್ಚಿಮಾಭಿಮುಖವಾಗಿ ನರಸಿಂಹಸ್ವಾಮಿ ಇರೋದರಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ದರ್ಶನ ಆಗಲ್ಲ ಅಂಥೇಳಿ ಗೋಡೆಗೆ ಕನ್ನಡಿಯನ್ನು ಫಿಕ್ಸ್ ಮಾಡಿದೆ. ಕನ್ನಡಿಯಿಂದ ನರಸಿಂಹಸ್ವಾಮಿ ದರ್ಶನ ಆಗ್ತದೆ. ಇದು ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕ್ಷೇತ್ರ. ಇದು ಬಳ್ಳಾರಿ ಹತ್ರ ಸಂಡೂರು ಅಂತ ಇದೆ. ಆ ಸಂಡೂರು ಮಹಾರಾಜರು ಆಗಿನ ಕಾಲದಲ್ಲಿ ಯಶವಂತರಾವ್ ಘೋರ್ಪಡೆ ಅಂತ, ಆಗಿನ ಕಾಲದಲ್ಲಿ ಮಹಾರಾಜರು ಅಂದರೆ ದೈವಾಂಶ ಸಂಭೂತರು ಅಂತ ಹೇಳ್ತಾಯಿದ್ರು. ಈಗಿನ ಕಾಲದ ರಾಜರಲ್ಲ. ಹಿಂದಿನ ಕಾಲದಲ್ಲಿ ರಾಜರು ಅಂದರೆ ದೇವರು ಬೇರೆ ಇಲ್ಲ, ಅವರು ಬೇರೆ ಇಲ್ಲ ಅಂತ ಒಂದು ಭಾವನೆ ಇತ್ತು. ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸ್ಕೊಂಡು ಈ ಕಾಡಿನಲ್ಲಿ ನಾನು ನೆಲೆಸಿದ್ದೀನಿ, ಹುತ್ತದಲ್ಲಿ ನೆಲೆಸಿದ್ದೀನಿ, ನಿನ್ನಿಂದ ಜೀರ್ಣೋದ್ಧಾರ ಆಗಬೇಕು ಅಂಥೇಳಿ ಅವರಿಗೆ ಸ್ವಪ್ನ ಆಗ್ತದೆ. ಆಗ ಮಹಾರಾಜರು ಬಂದು ತನ್ನ ಕುದುರೆ ಪರಿವಾರ ಸಮೇತ ಬಂದು ಕನಸು ಏನಾಯಿತು ಆ ಜಾಗದಲ್ಲಿ ಬಂದು ನೋಡಿದಾಗ ದೊಡ್ಡ ಹುತ್ತ ಆಯಿತಂತೆ. ಆ ಹುತ್ತದಲ್ಲಿ ಶಿಲಾಮೂರ್ತಿಯಾಗಿ ಭಗವಂತ ಕಾಣಿಸ್ಕೊಂಡಾಗ ಆ ಹುತ್ತದಿಂದ ಹಿಡಿದು ಧ್ವಜಸ್ತಂಭದವರೆಗೂ ಅವರೇ ಗುಡಿ ಗೋಪುರಾದಿಗಳನ್ನೆಲ್ಲ ಕಟ್ಟಿ ತ್ರಿಕಾಲ ಪೂಜೆಗೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಈಗಲೂ ಸಹಿತ ಪ್ರತಿ ವರ್ಷ ಪುಷ್ಯ ಮಾಸದಲ್ಲಿ ಪುಷ್ಯಶುದ್ಧ ಷಷ್ಠಿ ದಿವಸ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆ ಬ್ರಹ್ಮರಥೋತ್ಸವ ನಡೀಬೇಕಾದ್ರೆ ಅವರ ಸಮ್ಮುಖದಲ್ಲಿ ನಡೆಯುತ್ತೆ ಈಗಲೂ ಕೂಡ. ಆ ಯಶವಂತರಾವ್ ಘೋರ್ಪಡೆ ಅಂತ ಏನು ಮಹಾರಾಜರಿದ್ದರು ಅವರ ವಂಶಸ್ಥರೇ ಬಂದು ಈಗಲೂ ಬ್ರಹ್ಮರಥೋತ್ಸವ ನಡೆಸ್ಕೊಡ್ತಾರೆ. ಇಲ್ಲಿ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ನಡೀತಾ ಇರುತ್ತೆ. ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗೆ ಒಂದು ಅಭಿಷೇಕ, ಅಲಂಕಾರ, ಮಂಗಳಾರತಿ ಆಗುತ್ತೆ. ಮತ್ತು 8:30ಗೆ ಮತ್ತೆ ಅಭಿಷೇಕ ಪ್ರಾರಂಭ ಆಗಿ 10:30, 10:45ಗೆ ಮಹಾಮಂಗಳಾರತಿ ಆಗ್ತದೆ. ಮತ್ತು ಸಂಜೆ ಪೂಜೆ 8:30ಕ್ಕೆ ಷೋಡಶೋಪಚಾರ ಪೂಜೆ ಆಗುತ್ತೆ. ಈ ರೀತಿಯಾಗಿ ತ್ರಿಕಾಲ ಪೂಜೆ ನಡೆಯುತ್ತೆ. ಭಗವಂತನ ಅನುಗ್ರಹದಿಂದ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಜಾತಕದಲ್ಲೇನಾದರೂ ರಾಹುಕೇತು ದೋಷ, ಕುಜದೋಷ, ಈ ಥರ ದೋಷಗಳೇನಾದರೂ ಇದ್ದಾಗ, ಸರ್ಪದೋಷ ಇದ್ದಾಗ ಅವರವರ ಭಕ್ತಿ ಶ್ರದ್ಧೆಗಳ ಮೇಲೆ ಅಭಿಷೇಕ, ಪೂಜೆ, ಅರ್ಚನೆ ಮತ್ತು ಸರ್ಪಶಾಂತಿ, ಆಶ್ಲೇಷ ಬಲಿ ಈ ಥರ ಅವರವರ ಶಕ್ತಿಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಂಡು ಹೋದಾಗ ಶೀಘ್ರವಾಗಿ ಅವರಿಗೆ ಮೋಕ್ಷ ಸಿಗ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಆದ್ದರಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು
ಪ್ರತಿ ದಿವಸ ಕೂಡ ಭಗವಂತನ ದರ್ಶನ ಪಡೆದು ಹೋಗ್ತಾರೆ. ಈ ವರ್ಷ ಮಾತ್ರ 2020ನೇ ಇಸ್ವಿಯಲ್ಲಿ ಭಾಳ ವಿಶೇಷವಾಗಿ ಭಾರತ ದೇಶಾದ್ಯಂತ ಈ ಕೊರೋನಾ ಅಂತಕ್ಕಂಥ ಒಂದು ಕಾಯಿಲೆಯಿಂದ ಎಲ್ಲ ನಡುಗೋಗ್ಬಿಟ್ಟಿದ್ದಾರೆ. ಜನ ಎಲ್ಲ ಭಾಳ ತತ್ತರಿಸೋಗ್ಬಿಟ್ಟಿದ್ದಾರೆ. ಆ ಭಗವಂತನ ದಯದಿಂದ ಈ ವರ್ಷ ಜಾತ್ರೆ ಕೂಡ ನಾವು ಮಾಡ್ತಾಯಿಲ್ಲ. ಜಾತ್ರೆ ಅಂದರೆ ಬ್ರಹ್ಮರಥೋತ್ಸವ ಮಾಡಬಾರ್ದು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬಂದಿದೆ. ಹಾಗಾಗಿ ಸುಮ್ಮನೆ ಸಾಂಕೇತಿಕವಾಗಿ ಒಂದು ಚಿಕ್ಕ ರಥೋತ್ಸವನ ಮಾಡಿ, ದನಗಳ ಜಾತ್ರೆ ಆಲ್ರೆಡಿ ನಡೀತಾ ಇದೆ. ದನಗಳ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ರಥೋತ್ಸವ ಮಾತ್ರ ಅವರ ಆದೇಶದ ಮೇಲೆಗೆ ಒಂದು ಸಾಂಕೇತಿಕವಾಗಿ ಕೊರೋನಾ ಇರೋದರಿಂದ ಜನಗಳು ಜಾಸ್ತಿ ಸೇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಳಗಡೆ ಚಿಕ್ಕ ರಥೋತ್ಸವ ಮಾಡ್ತಾಯಿದ್ದೀವಿ. ಅದು ಕಡಿಮೆ ಜನ ಇದ್ದುಕೊಂಡು ಮಾತ್ರ. ಆದ್ದರಿಂದ ಈ ಒಂದು ಕೊರೋನಾ ಅಂತಕ್ಕಂಥ ಒಂದು ರೋಗಾಣು ದೋಷ ಏನಿದೆ ಅದು ಶೀಘ್ರವಾಗಿ ಭಾರತ ದೇಶ ಬಿಟ್ಟು ತೊಲಗಲಿ. ಎಲ್ಲ ಭಗವಂತನ ದಯದಿಂದ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ, ಎಲ್ಲ ಸುಬ್ರಹ್ಮಣ್ಯನ ದಯದಿಂದ, ನರಸಿಂಹಸ್ವಾಮಿ ದಯದಿಂದ ಬೇಗ ಆರೋಗ್ಯವನ್ನು ಕಲ್ಪಿಸ್ಕೊಡ್ಲಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾ ಅಂತ ನಾನು ಆ ಭಗವಂತನಲ್ಲಿ ಪ್ರತಿನಿತ್ಯ ನಾವು ಸಂಕಲ್ಪ ಮಾಡುವಾಗ ಆ ಕೊರೋನಾ ಬಗ್ಗೆ ಎಲ್ಲರಿಗೂ ಸುಭಿಕ್ಷವಾಗಿರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಒಂದು ಸಂಕಲ್ಪ ಮಾಡಿ ದಿವಸ ಅಭಿಷೇಕ ಪೂಜಾದಿಗಳನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಸುಭಿಕ್ಷವಾಗಿ ಆರೋಗ್ಯ ಭಾಗ್ಯದಿಂದ ಇರಲಿ ಅಂಥೇಳಿ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಏನು ಆದೇಶ ಹೊರಡಿಸಿದ್ದಾರೆ ಅದೇ ರೀತಿ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮತ್ತು ಸ್ಯಾನಿಟೈಸರನ್ನು ಹಾಕ್ಕೊಂಡು ದೇವಸ್ಥಾನದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ. जय इंदिरा रमण गोविंद श्री सुब्रह्मण्य स्वामी की जय।